ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಭೀಕರ ಮಳೆಗೆ ಕುಸಿತ ಗುಡ್ಡ. ಗಣೇಶೋತ್ಸವಕ್ಕೆ ಬಾಂಬ್ ಬೆದರಿಕೆ ಹಾಕಿದ ಆರೋಪಿ ಅರೆಸ್ಟ್. ಪ್ರಧಾನಿ ಮೋದಿಯನ್ನ ಮತ್ತೆ ಹೊಗಳಿದ ಟ್ರಂಪ್. ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಲಷ್ಕರ್ ಎ ಜಿಹಾದಿಯ 14 ಪಾಕಿಸ್ತಾನಿ ಉಗ್ರರು 400 ಕೆಜಿ ಆರ್ಡಿಎಕ್ಸ್ ಜೊತೆ ಮುಂಬೈಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಬೆದರಿಕೆ ಹಾಕಿದ್ದ ಕಿರಾತಕ ಅರೆಸ್ಟ್ ಆಗಿದ್ದಾನೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಬಿಹಾರದ ಪಾಟ್ನಾ ಮೂಲದ ಅಶ್ವಿನಿ ಕುಮಾರ್ ಎಂಬಾತನನ್ನ ಬಂಧಿಸಲಾಗಿದೆ. ತನ್ನ ವಿರುದ್ಧ ಕೇಸ್ ದಾಖಲಿಸಿದ್ದ ಸ್ನೇಹಿತನನ್ನ ಕ್ರೈಮ್ ಕೇಸ್ನಲ್ಲಿ ಸಿಲುಕಿಸೋದಕ್ಕೆ, ಸೇಡು ತೀರಿಸಿಕೊಳ್ಳೋದಕ್ಕೆ ಈ ರೀತಿ ಮಾಡಿದ್ದಾಗಿ ಹೇಳಿಕೊಂಡಿದ್ದಾನೆ. ಬಿಹಾರದಲ್ಲಿ ಭಾರೀ ರಾಜಕೀಯ ಜಟಾಪಟಿಗೆ ಕಾರಣವಾಗಿರುವ ಮತದಾರರ ಗುರುತಿನ ಚೀಟಿಗಳ ವಿಶೇಷ ತೀವ್ರ ತಪಾಸಣೆ ಬೇರೆ ರಾಜ್ಯಗಳಿಗೂ ವಿಸ್ತರಿಸುವ ಸಾಧ್ಯತೆ ಇದೆ. ಈ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಚಿಂತನೆ ನಡೆಸಿದೆ. ಆ ಹಿನ್ನೆಲೆಯಲ್ಲಿ ಇದೇ 10ನೇ ತಾರೀಕು ನವದೆಹಲಿಯಲ್ಲಿ ಆಯೋಗದ ಹಿರಿಯ ಅಧಿಕಾರಿಗಳು ಸಭೆ ನಡೆಸಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಬಿಡಿಗಳಿಗೆ ಬಿಹಾರದ ಹೋಲಿಕೆ ಮಾಡಿದ್ದಕ್ಕೆ ಕೇರಳ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥ ತಲೆದಂಡವಾಗಿದೆ. ಕೇರಳ ಕಾಂಗ್ರೆಸ್ನ ಸಾಮಾಜಿಕ ಮಾಧ್ಯಮ ಮತ್ತು ಡಿಜಿಟಲ್ ಸೆಲ್ನ ಮುಖ್ಯಸ್ಥ ವಿಟಿ ಬಲರಾಮ್ ರಾಜೀನಾಮೆ ನೀಡಿದ್ದಾರೆ. ಜಿಎಸ್ಟಿ ಸರಳೀಕರಣದ ಬಗ್ಗೆ ಕೇರಳ ಕಾಂಗ್ರೆಸ್ ಹ್ಯಾಂಡಲ್ನಿಂದ ಪೋಸ್ಟ್ ಮಾಡಲಾಗಿತ್ತು. ಬಿಹಾರವನ್ನ ಬಿಡಿಗಳ ಜೊತೆ ಹೋಲಿಕೆ ಮಾಡಲಾಗಿತ್ತು. ಪಾಕಿಸ್ತಾನದ ವಿರುದ್ಧದ ಯುದ್ಧ ಮೇ 10ಕ್ಕೆ ಕೊನೆಗೊಂಡಿಲ್ಲ ಅಂತ ಭಾರತೀಯ ಸೇನೆಯ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಬಿಫೋರ್ ಅಂಡ್ ಬಿಯಾಂಡ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿ, ಮೇ 10ರಂದು ಯುದ್ಧ ಮುಗಿದಿದೆ ಅಂತ ನೀವು ಭಾವಿಸುತ್ತಿರಬಹುದು. ಇಲ್ಲ, ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿರುವ ಕಾರಣ ಬಹುಕಾಲ ಮುಂದುವರಿಯಿತು ಎಂದಿದ್ದಾರೆ. ಪ್ರಧಾನಿ ಮೋದಿಗೆ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರನ್ ಫೋನ್ ಕರೆ ಮಾಡಿ ಮಾತುಕತೆ ನಡೆಸಿದ್ದಾರೆ. ಉಕ್ರೇನ್ ಸಂಘರ್ಷ ಕೊನೆಗೊಳಿಸುವ ಬಗ್ಗೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜೊತೆ ಮೋದಿ ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿ, ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜೊತೆ ರಷ್ಯಾ ಉಕ್ರೇನ್ನ ಯುದ್ಧ ಕೊನೆಗೊಳಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಲಾಯಿತು ಎಂದಿದ್ದಾರೆ. ಟ್ರಂಪ್ ಹೇಳಿಕೆಗೆ ಪ್ರಧಾನಿ ಮೋದಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಪ್ರಧಾನಿ ಮೋದಿ, ನಮ್ಮ ಸ್ನೇಹದ ಬಗ್ಗೆ ಅಧ್ಯಕ್ಷ ಟ್ರಂಪ್ ಅವರು ಹೊಂದಿರುವ ಭಾವನೆಗಳನ್ನ ಮತ್ತು ಸಕಾರಾತ್ಮಕ ಯೋಚನೆಗಳನ್ನ ನಾನು ಸ್ವಾಗತಿಸುತ್ತೇನೆ. ಭಾರತ ಮತ್ತು ಅಮೆರಿಕ ಸಕಾರಾತ್ಮಕ ಭವಿಷ್ಯದ ಸಮಗ್ರ ಮತ್ತು ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಹೊಂದಿದೆ ಅಂತ ಮೋದಿ ಹೇಳಿದ್ದಾರೆ. ತಿಂಗಳಾಂತ್ಯಕ್ಕೆ ಬಿಸಿಸಿಐಗೆ ನೂತನ ಅಧ್ಯಕ್ಷರ ಆಯ್ಕೆ. ಏಷ್ಯಾ ಕಪ್ಗೆ ಸೂರ್ಯ ಬಳಗ ಸಮರಾಭ್ಯಾಸ. ಗಣೇಶ ಮಂದಿರದಲ್ಲಿ ಫ್ಯಾನ್ಸ್ಗೆ ರೋಹಿತ್ ಮನವಿ. 2026ರ ವಿಶ್ವಕಪ್ನಲ್ಲಿ ಮೆಸ್ಸಿ ಆಡೋದು ಡೌಟ್. ಸೈಮಾ ಅವಾರ್ಡ್ಸ್ನಲ್ಲಿ ಕನ್ನಡ ಕಲಾವಿದರ ಕಡೆಗಣನೆಗೆ ದುನಿಯಾ ವಿಜಯ ಆಕ್ರೋಶ. ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಸೆಪ್ಟೆಂಬರ್ 28ರಂದು ಬಿಸಿಸಿಐ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಲಿದೆ. ಬಿಸಿಸಿಐ ಅಧ್ಯಕ್ಷ ರೋಜರ್ ಬೆನ್ನಿ ಅವರು ಜುಲೈನಲ್ಲಿ 70ನೇ ವರ್ಷಕ್ಕೆ ಕಾಲಿಟ್ಟ ಕಾರಣ ಹುದ್ದೆ ತ್ಯಜಿಸಿದ್ರು. ಮುಂಬೈನ ವಾರ್ಷಿಕ ಮಹಾಸಭೆಯಲ್ಲಿ ಬಿಸಿಸಿಐ ಅಧ್ಯಕ್ಷರ ಮತ್ತು ಐಪಿಎಲ್ ಚೇರ್ಮನ್ ಆಯ್ಕೆ ನಡೆಯಲಿದೆ. ಏಷ್ಯಾ ಕಪ್ಗೆ ಟೀಂ ಇಂಡಿಯಾ ಆಟಗಾರರು ಸಮರಾಭ್ಯಾಸದಲ್ಲಿ ತೊಡಗಿದ್ದಾರೆ. ಈಗಾಗಲೇ ದುಬೈಗೆ ತೆರಳಿರುವ ಸೂರ್ಯಕುಮಾರ್ ಬಳಗ ಮೈದಾನದಲ್ಲಿ ಭರ್ಜರಿ ಪ್ರಾಕ್ಟೀಸ್ ಮಾಡ್ತಿದೆ. ಆಟಗಾರರು ಬ್ಯಾಟಿಂಗ್, ಫೀಲ್ಡಿಂಗ್, ಬೌಲಿಂಗ್ ಮಾಡ್ತಿರೋ ಫೋಟೋಗಳನ್ನ ಬಿಸಿಸಿಐ ಹಂಚಿಕೊಂಡಿದೆ. ಮುಂಬೈನ ಸ್ಥಳೀಯ ದೇವಾಲಯದಲ್ಲಿ ರೋಹಿತ್ ರನ್ನ ನೋಡಿದ ಫ್ಯಾನ್ಸ್ ಮುಂಬೈನ ರಾಜ ಅಂತ ತಮ್ಮ ಎಂದಿನ ಶೈಲಿಯಲ್ಲಿ ಕೂಗಲು ಆರಂಭಿಸಿದ್ದಾರೆ. ತಕ್ಷಣವೇ ರೋಹಿತ್, ಇದು ದೇವಸ್ಥಾನ, ಇಲ್ಲಿ ಈ ರೀತಿ ಮಾಡದಂತೆ ಕೈ ಸನ್ನೆಯ ಮೂಲಕ ತಿಳಿಸಿದ್ರು. ತಕ್ಷಣ ಅಭಿಮಾನಿಗಳು ಕೂಡ ಇದಕ್ಕೆ ಸ್ಪಂದಿಸಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ 2026ರಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ನಲ್ಲಿ ಆಡುವುದು ಅನುಮಾನ ಎನ್ನಲಾಗಿದೆ. ವಿಶ್ವಕಪ್ ಪಂದ್ಯಾವಳಿ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ಜಂಟಿ ಆತಿಥ್ಯದಲ್ಲಿ ನಡೆಯಲಿದೆ. ನನಗೆ ಆಟವಾಡೋದು ತುಂಬಾ ಇಷ್ಟ ಮತ್ತು ಇದು ಎಂದಿಗೂ ಕೊನೆಗೊಳ್ಳಬಾರದು ಅಂತ ನಾನು ಬಯಸುವುದಿಲ್ಲ. ಆದ್ರೆ ಆ ಕ್ಷಣ ಬರುತ್ತಿದೆ, ಅದು ಸಂಭವಿಸಬೇಕಾದಾಗ ಸಂಭವಿಸುತ್ತದೆ ಅಂತ ಮೆಸ್ಸಿ ಹೇಳಿದ್ದಾರೆ. ಫುಟ್ಬಾಲ್ ತಾರೆ ನೇಮಾರ್ ಹೆಸರಿಗೆ ಕೋಟ್ಯಾಧಿಪತಿಯೊಬ್ಬ 10,000 ಕೋಟಿ ಆಸ್ತಿ ಬರೆದಿದ್ದಾನೆ.
31 ವಯಸ್ಸಿನಲ್ಲಿ ನಿಧನರಾದ ಅನಾಮಧೇಯ ಬಿಲಿಯನರ್ ಮಕ್ಕಳಿಲ್ಲದ ಕಾರಣ ತನ್ನ ಸಂಪೂರ್ಣ ಆಸ್ತಿಯನ್ನ ಫುಟ್ಬಾಲ್ ತಾರೆ ನೇಮರ್ ಹೆಸರಿಗೆ ಬರೆದಿದ್ದಾರೆ. ಬಿಲಿಯನೇರ್ ತನ್ನ ಜೀವಿತಾವಧಿಯಲ್ಲಿ ಸಂಪಾದಿಸಿದ ಆಸ್ತಿ, ವಾಹನಗಳು ಎಲ್ಲವನ್ನ ನೇಮರ್ಗೆ ನೀಡುವಂತೆ ಹೇಳಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.